ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಅಲ್ಲಿರೋ ಪ್ರಾಕ್ಟಿಕಲ್ ಯಾವ ಥರ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೀನಿ. ಸೊ ಇವತ್ತು ತೋರಿಸ್ತಾ ಇರೋದು ಎಕ್ಸ್ಪೆರಿಮೆಂಟ್ 7. ಸೊ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಏನಿದೆ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೊ ಈ ಫಂಕ್ಷನ್ನು, ಆಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಈ ಎರಡೂ ಫಂಕ್ಷನ್ನ ಡಿಫರೆನ್ಶಿಯೇಟ್ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದಾಗ ಆನ್ಸರ್ ಏನು ಬರುತ್ತೆ ಅಂತ ವೆರಿಫೈ ಮಾಡೋದು. ಸೊ ಅದನ್ನು ವೆರಿಫೈ ಮಾಡುವಾಗ ವಿ ಆರ್ ಸಪೋಸ್ ಟು ಯೂಸ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಸೊ ಈ ಕೆಲಸನ ನಾವು MS Excel ಅಲ್ಲಿ ಮಾಡಬೇಕು. ಸೊ ನಾನಿಲ್ಲಿ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಟೇಬಲ್ ಹಾಕೊಂಡಿದ್ದೀನಿ. ಇದು ಫಸ್ಟ್ ಟೇಬಲ್, ಇದು ಸೆಕೆಂಡ್ ಟೇಬಲ್. ಸೊ ಸೆಕೆಂಡ್ ಟೇಬಲ್ ಏನಿದೆ ಅದು ಮ್ಯಾನ್ಯುಯಲ್ ಅಲ್ಲಿ ಇರುತ್ತೆ. ಸೊ ಮ್ಯಾನ್ಯುಯಲ್ ಅಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ಟೇಬಲ್ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಸ್ಟಮ್ ಅಲ್ಲಿ ಮಾಡೋದು, ಅಂದ್ರೆ ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ಕೊಂಡು ಮಾಡೋದು. ಲೆಟ್ ಅಸ್ ಫಸ್ಟ್ ಸಿ ವಾಟ್ ಈಸ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್. ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್, ಸೊ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಬಂದ್ರೆ, ಓಕೆ, ಸೊ ಇಟ್ ಈಸ್ ಗಿವನ್ ಬೈ ಲಿಮಿಟ್ h ಟೆನ್ಸ್ ಟು 0, ಓಕೆ, ಲಿಮಿಟ್ h ಟೆನ್ಸ್ ಟು 0. ಸೊ x ಪ್ಲಸ್ h, ನೀವೇನು ಫಂಕ್ಷನ್ ತಗೊಂತೀರಾ ಅದು, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ h minus f of x divided by h. So this is first principle method. So first principle method already class ಅಲ್ಲಿ ಮಾಡಿದ್ದೀನಿ. ಸೊ ಏನು ಮಾಡ್ತೀವಿ ನಾವು, y is equal to function of x ಅಂತ ಫಸ್ಟ್ ಫಂಕ್ಷನ್ ತಗೊಂತೀವಿ, ಅದನ್ನ ಈಕ್ವೇಶನ್ 1 ಅಂತ ಬರ್ಕೊಂತೀವಿ, ಇನ್ಕ್ರಿಮೆಂಟ್ ಕೊಡ್ತೀವಿ. ಡೆಲ್ಟಾ ಎಕ್ಸ್ ಅಂತ ಕೊಟ್ಟಿದ್ದೆ ಅಲ್ಲಿ ಇನ್ಕ್ರಿಮೆಂಟ್, ನಾವಿಲ್ಲಿ ಈಗ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ h ಅಂತ ಕೊಡ್ತಾ ಇದ್ದೀವಿ ಇನ್ಕ್ರಿಮೆಂಟ್. ಓಕೆ, ಸೊ ಇಲ್ಲಿ ಡೆಲ್ಟಾ ಎಕ್ಸ್ ಅಂತಾನೆ ತಗೊಂಡು ನಾನು ತೋರಿಸ್ತೀನಿ, ಯಾಕಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅದೇ ಮೆಥಡ್ ಇಂದ ಮಾಡಿರೋದು. ಸೊ ಡೆಲ್ಟಾ ಎಕ್ಸ್ ಏನ್ ಮಾಡ್ತೀವಿ, ಇನ್ಕ್ರಿಮೆಂಟ್ ಆದ್ರೆ ಡೆಲ್ಟಾ ವೈ ಇನ್ಕ್ರಿಮೆಂಟ್ ಆಗುತ್ತೆ. ಹಾಗಾಗಿ ಇಕ್ವೇಶನ್ 1 ವಿಲ್ ಇಂಪ್ಲೈ y ಪ್ಲಸ್ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಇದನ್ನ ಇಕ್ವೇಶನ್ 2 ಅಂತ ಬರೀತೀವಿ. ಇಕ್ವೇಶನ್ 2 ಮೈನಸ್ 1 ನ ಸಬ್ಟ್ರಾಕ್ಟ್ ಮಾಡ್ತೀವಿ, ಅವಾಗ y ಪ್ಲಸ್ ಡೆಲ್ಟಾ ವೈ ಮೈನಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡಿಸಿದ್ದೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟೇಕ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0, ಡಿವೈಡ್ ಬೋತ್ ಸೈಡ್ಸ್ ಬೈ ಡೆಲ್ಟಾ ಎಕ್ಸ್ ಅಂತ ತಗೊಂಡಿದ್ದೆ, ಅದನ್ನ ಇಲ್ಲಿ ಬರ್ಕೊಂತೀನಿ. ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಈಗ ಈ ಲಿಮಿಟ್ ಎಕ್ಸಿಸ್ಟ್ ಆದ್ರೆ ನಾವು ಎಲ್ ಎಚ್ ಎಸ್ ನ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀಬಹುದು ಅಂತ ಹೇಳಿದೆ. ದಟ್ ಈಸ್ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿದೆ ನೋಡಿ. ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಡೆಲ್ಟಾ ಎಕ್ಸ್ ಪ್ಲೇಸ್ ಅಲ್ಲಿ ಹೆಚ್ಚು ತಗೊಂತಾ ಇದೀವಿ ಅಷ್ಟೇ. ಓಕೆ, ಸೊ ಇಲ್ಲಿ ಲಿಮಿಟ್ h ಟೆನ್ಸ್ ಟು 0, ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ತಗೊಳ್ಳೋ ಬದಲು ಲಿಮಿಟ್ h ಟೆನ್ಸ್ ಟು 0, ಡೆಲ್ಟಾ ಎಕ್ಸ್ ಪ್ಲೇಸ್ ಅಲ್ಲಿ ಹೆಚ್ಚಿದೆ. ಸೊ ಇದನ್ನ ನಾವು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಹೇಳೋದು. ಓಕೆ, ಸೊ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ನಾವು ಇಲ್ಲಿ ತೋರಿಸ್ಲಿಕ್ಕೆ h ವ್ಯಾಲ್ಯೂ ಬೇಕು, x ವ್ಯಾಲ್ಯೂ ಬೇಕು, ಅದಕ್ಕೆ ಇನ್ಕ್ರಿಮೆಂಟ್ ಬೇಕು, ಮತ್ತೆ ಏನು ಫಂಕ್ಷನ್ ಇದೆ ಆ ಫಂಕ್ಷನ್ ಬರ್ಕೊಳ್ಳೋದು. ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇನ್ನೊಂದು ಟೇಬಲ್ ನ ಹಾಕೊಂಡು ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ನು ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ, ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್, ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್. ನಾನಿಲ್ಲಿ ಟೇಬಲ್ ಹಾಕೊಂಡಿರೋದು ಎಕ್ಸ್ ಸ್ಕ್ವೇರಿಗೆ ಮಾತ್ರ. ಓಕೆ, ಸೊ ಟೇಬಲ್ ಅಲ್ಲಿ ನಮ್ಗೆ ಏನೇನು ಬೇಕು, ಅಕಾರ್ಡಿಂಗ್ ಟು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಐ ನೀಡ್ ಹೆಚ್ ವ್ಯಾಲ್ಯೂ. ಸೊ ಹೆಚ್ ವ್ಯಾಲ್ಯೂ ಇದೆ. ನೆಕ್ಸ್ಟ್ ಫಂಕ್ಷನ್ ಅಂದ್ರೆ ಇಲ್ಲಿ h ಟೆನ್ಸ್ ಟು 0 ಕೊಟ್ಟಿದಾರಲ್ವಾ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ, ನೆಕ್ಸ್ಟ್ ಕೊಟ್ಟಿರೋ ಫಂಕ್ಷನ್ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಏನು ತಗೊಂಡಿರ್ತೀರಲ್ವಾ ಅದಕ್ಕೆ ಇನ್ಕ್ರಿಮೆಂಟ್, ಅಂದ್ರೆ ಇದೇನು ನಾವು ಹೆಚ್ ಹಾಕೊಂಡಿದ್ದೀವಿ ಅದನ್ನ ಆ್ಯಡ್ ಮಾಡೋದು. ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಇದೆ, ಹಾಗಾಗಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಅಂತ ಬರ್ಕೊಳ್ಳೋದು. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್, ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೆಚ್ ಬರ್ಕೊಳ್ಳೋದು, ಈ ವ್ಯಾಲ್ಯೂನ ಹಾಕೊಳ್ಳೋದು. ಓಕೆ, ಸೊ ಅದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಲೆಟ್ ಅಸ್ ಬಿಗಿನ್. ಸೊ ಇಲ್ಲಿ ಹೆಚ್ ವ್ಯಾಲ್ಯೂ ಏನು ಬರ್ಕೋಬೇಕು, ಸೊ ಹೆಚ್ ಅಂತ ಹೇಳಿದ್ರೆ ಇನ್ಕ್ರಿಮೆಂಟ್, ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಫಂಕ್ಷನ್, ಆಯ್ತಾ. ಸೊ 0.1, ನೆಕ್ಸ್ಟ್ 0.01, ನೆಕ್ಸ್ಟ್ 0.001,
0.0001, 0.0001. ಓಕೆ, 4 zeros. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದೇನು ಇನ್ಕ್ರಿಮೆಂಟ್ ಇದೆ, ಈ ಇನ್ಕ್ರಿಮೆಂಟು ಆದಷ್ಟು ಝೀರೋಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ. ಅಂದರೆ ಡಿಫ್ರೆನ್ಸ್ ಏನಿದೆ ಅದು ಹೆಚ್ ಟೆನ್ಸ್ ಟು ಅಂತ ಏನಿದೆ, ಝೀರೋ ಆದರೆ ಏನಾಗತ್ತೆ ಅಂತ ನಾವಿಲ್ಲಿ ವ್ಯಾಲ್ಯೂಸ್ನ ತಗೊತಾ ಇರೋದು. ಫಸ್ಟ್ 0.1 ಆದಮೇಲೆ ಇನ್ನೂ ಹತ್ರ 0.01, ಆಮೇಲೆ ಇನ್ನೂ ಹತ್ರ 0.201, 301, 401. ಸೊ ಈ ಥರ ನೀವು ಹೆಚ್ಚಿನ ವ್ಯಾಲ್ಯೂಸ್ ತಗೋಬೇಕು. ಆ ವ್ಯಾಲ್ಯೂಸ್ ತಗೊಂಡಾದ್ಮೇಲೆ ಎಕ್ಸ್ ಏನು ತಗೋಬೇಕಂತ ಹೇಳಿದ್ದಾರೆ, ಇಲ್ಲಿ 1 ಅಂತ ತಗೋಬೇಕಂತ ಹೇಳಿದ್ದಾರೆ. ಸೊ ಅದನ್ನ 1 ಅಂತಾನೆ ಹಾಕೋಬೇಕು. ಸೊ 1 1 ಎರಡು ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಸೈಡಿಗೆ ಬಂದು ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಎಲ್ಲ 1 ಬರುತ್ತೆ. ಎಕ್ಸ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಫಾರ್ಮುಲಾ ಇದೆ, ಇಸ್ ಈಕ್ವಲ್ ಟು, ಓಕೆ. ಸೊ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿದ್ದ ಸೆಲ್ ಸೆಲೆಕ್ಟ್ ಮಾಡಿ, ಸ್ಕ್ವೇರ್ ತಗೊಳ್ಳುವಾಗ ಶಿಫ್ಟ್ 6 ಟೈಪ್ ಮಾಡಬೇಕು, ಅವಾಗ ಕ್ಯಾಪ್ ಬರುತ್ತೆ. ಓಕೆ, ನೆಕ್ಸ್ಟ್ 2 ಅಂತ ಟೈಪ್ ಮಾಡಿದ್ರೆ ದಿಸ್ ಈಸ್ ಕ್ಯಾಪ್ 2 ಅಂತ ತಗೊಂಡ್ರೆ ಅದು ಸ್ಕ್ವೇರಿಗೆ ಫಾರ್ಮುಲಾ ಅದು. ಓಕೆ, ಸೊ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಶಿಫ್ಟ್ 6 ನೆಕ್ಸ್ಟ್ 2 ಅಂತ ಬರೆದ್ರೆ ಅದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಂಟರ್ ಅಂತ ಕೊಡ್ತೀನಿ. ಸೊ 1 ಸ್ಕ್ವೇರ್ ಈಸ್ 1. ಸೊ ಏನು ನಮಗೆ ಆನ್ಸರ್ ಬಂದಿದೆ, ರೈಟ್ ಸೈಡ್ ಬಂದು ಡ್ರ್ಯಾಗ್ ಮಾಡ್ಕೊಂಡು ಹೋಗೋಣ. ಸೊ ಯುಲ್ ಗೆಟ್ 1 ಓನ್ಲಿ ಬಿಕಾಸ್ ಸ್ಕ್ವೇರ್ ಆಫ್ 1 ಈಸ್ 1. ನೆಕ್ಸ್ಟ್ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಅಂತ ಇದೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ, ಇಲ್ಲಿ ಹೆಚ್ ವ್ಯಾಲ್ಯೂ ಇದೆ. ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಇಸ್ ಈಕ್ವಲ್ ಟು ಎಕ್ಸ್ ಸೆಲ್ನ ಸೆಲೆಕ್ಟ್ ಮಾಡಿ ಪ್ಲಸ್ ಅಂತ ಟೈಪ್ ಮಾಡಬೇಕು, ಹೆಚ್ ಸೆಲ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಎಕ್ಸ್ ಪ್ಲಸ್ ಹೆಚ್ ಇದೆ, ಇಸ್ ಈಕ್ವಲ್ ಟು ಸೆಲ್ ಅಡ್ರೆಸ್ ಫಾರ್ ಎಕ್ಸ್ ಪ್ಲಸ್ ಅಂತ ಟೈಪ್ ಮಾಡಿ ಸೆಲ್ ಅಡ್ರೆಸ್ ಫಾರ್ ಹೆಚ್. ಎಂಟರ್ ಅಂತ ಕೊಟ್ಟರೆ ಇಲ್ಲಿ 1, ಇಲ್ಲಿ ನೋಡಿ 1 ಪ್ಲಸ್ 0.1 ಈಸ್ 1.1 ಅಂತ ಬರುತ್ತೆ. ಸೊ ಈಗ ರೈಟ್ ಕಾರ್ನರಲ್ಲಿ ಬಂದು ಡ್ರ್ಯಾಗ್ ಮಾಡಿದರೆ ಸೊ ಎಲ್ಲ ಆನ್ಸರ್ಸ್ ನಮಗೆ ಎಕ್ಸ್ ಪ್ಲಸ್ ಹೆಚ್ಗೆ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಬಂದಿದೆ, ಅದನ್ನು ಸ್ಕ್ವೇರ್ ಮಾಡಬೇಕು. ಸೊ ಸ್ಕ್ವೇರ್ ಮಾಡಲಿಕ್ಕೆ ಇನ್ನೊಮ್ಮೆ ತೋರಿಸ್ತೀನಿ, ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಹೆಚ್ ಎಲ್ಲಿದೆ, ಈ ಸೆಲ್ಲಲ್ಲಿದೆ. ಸೊ ಈ ಸೆಲ್ನ ಸೆಲೆಕ್ಟ್ ಮಾಡಿ ಸ್ಕ್ವೇರ್ ಬೇಕು ಅಂತ ಹೇಳಿದ್ರೆ ಶಿಫ್ಟ್ 6 ಟೈಪ್ ಮಾಡಿದರೆ ಕ್ಯಾಪ್ ಬರುತ್ತೆ, ಸ್ಕ್ವೇರಿಗೆ 2 ಅಂತ ತಗೊಂಡು ಎಂಟರ್ ಅಂತ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟ್ ನಮಗೇನು ಆನ್ಸರ್ ಬಂದಿದೆ ಆ ಸೆಲ್ಲಲ್ಲಿ ಹೋಗಿ ರೈಟ್ ಸೈಡಿಗೆ ಬಂದು ಡ್ರ್ಯಾಗ್ ಮಾಡ್ತಾ ಹೋಗಿ. ಸೊ ಇದು ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರು ಫಾರ್ ಆಲ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ಇಲ್ಲಿ ನನಗೆ ಡೆರಿವೇಟಿವ್ ಆನ್ಸರ್ ಬೇಕು. ಸೊ ಅದು ಇಲ್ಲಿ ಏನಿದೆ ಅದೇ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ ಫಾರ್ಮುಲಾ ಏನಿದೆ ನೋಡಿ, ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಅಂದರೆ ಇಲ್ಲಿ 1 2 ಅಂತ ಬರ್ಕೊತೀನಿ. ಇದು ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್, ಇದು ಎಕ್ಸ್, ಆಮೇಲೆ ಹೆಚ್ ಬೇಕು ಡಿನಾಮಿನೇಟರ್, ಹೆಚ್ ಇಲ್ಲಿದೆ 3. ಓಕೆ, ಸೊ ಇದು ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್, ಈ ಕಾಲಮು ಹೆಚ್. ಸೊ ಅದೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ವಾಟ್ ಐ ವಿಲ್ ಡು ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಯಾವ ಸೆಲ್ಲು, ಈ ಸೆಲ್ನ ಸೆಲೆಕ್ಟ್ ಮಾಡಿ, ಮೈನಸ್ ಎಕ್ಸ್ ಸ್ಕ್ವೇರ್ ಯಾವ ಸೆಲ್ ಇದೆ, ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಕಾಣಿಸ್ತಾ ಇದೆಲ್ಲ, ಆ ಸೆಲ್ನ ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಡಿವೈಡೆಡ್ ಬೈ ಇದೆ, ಸೊ ಡಿವೈಡೆಡ್ ಬೈ ಹಾಕಿ, ಹೆಚ್ ಅಂದರೆ ಇಲ್ಲಿ 3 ಅಂತ ಬರ್ತಿದ್ದೀನಲ್ಲ, ಆ ಸೆಲ್ನ ಸೆಲೆಕ್ಟ್ ಮಾಡಿ ಎಂಟರ್ ಅಂತ ಕೊಟ್ಟರೆ ಆಯಿತು. ಓಕೆ, ಸೊ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ 2.1 ಅಂತ ಬರುತ್ತೆ. ಆಯಿತಾ? ಸೊ ಡಿಫ್ರೆನ್ಸ್ 0.1 ಇದ್ದರೆ 2.1 ಬರುತ್ತೆ. ಇನ್ಕ್ರಿಮೆಂಟ್ ನಾವು ಹೇಗೆ ಹತ್ತಿರ ಮಾಡ್ಕೊಂಡು ಹೋಗ್ತೀವಿ, ವ್ಯಾಲ್ಯೂ 0ಗೆ ಹತ್ತಿರ ಮಾಡ್ಕೊಂಡು ಹೋಗ್ತೀವಿ, ನಾವು ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ನಮಗೆಲ್ಲ ವ್ಯಾಲ್ಯೂಸು ಬರುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ಡೆರಿವೇಟಿವ್ ಹೆಚ್ಚಿನ ವ್ಯಾಲ್ಯೂ ನೀವು ಎಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ತೀರಾ, ಡೆರಿವೇಟಿವ್ ವ್ಯಾಲ್ಯೂ ಅಷ್ಟೇ 2ಗೆ ಹತ್ತಿರ ಹೋಗ್ತಾ ಇದೆ. ಸರಿನಾ? ಸೊ ಫಸ್ಟ್ ಪ್ರಿನ್ಸಿಪಲ್ ಮೆಥಡಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಾವಿಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ನಾವು ಫೈಂಡ್ ಔಟ್ ಮಾಡಿದಾಗ ಹೆಚ್ ಈಸ್ ಟೆಂಡಿಂಗ್ ಟು 0. ಸೊ ಹೆಚ್ ವ್ಯಾಲ್ಯೂ ನೋಡಿ, ಒಮ್ಮೆ 0.1, ನೆಕ್ಸ್ಟ್ 0.01, ನೆಕ್ಸ್ಟ್ 0.001 ಏನಾಗ್ತಾ ಇದೆ, ಇದು 0ಗೆ ಹತ್ತಿರ ಬರ್ತಾ ಇದೆ. ಸೊ ಇದು ಎಷ್ಟು ಹತ್ತಿರ ಹೋಗುತ್ತೆ 0ಗೆ, ಫಂಕ್ಷನಿನ ವ್ಯಾಲ್ಯೂ ಯಾವ ನಂಬರಿಗೆ ಹತ್ತಿರ ಹೋಗ್ತಾ ಇದೆ, 2.1, 2.01, 2.001. ಸೊ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2. ಸೊ ಹೆಚ್ ವ್ಯಾಲ್ಯೂ 0ಗೆ ಹತ್ತಿರ ಹೋದರೆ ಡೆರಿವೇಟಿವ್ ವ್ಯಾಲ್ಯೂ ಎಲ್ಲಿ ಹೋಗ್ತಾ ಇದೆ, 2ಗೆ ಹೋಗ್ತಾ ಇದೆ. ಸೊ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಡೆರಿವೇಟಿವ್ ಆಫ್ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ವಿಲ್ ಬಿ 2. ಅದನ್ನು ನಾವಿಲ್ಲಿ ಬರ್ಕೊಂತೀವಿ. ಸೊ ಏನು, ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಎಕ್ಸೆಲ್ ಶೀಟಲ್ಲಿ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಆನ್ಸರ್ ಏನು ಬರ್ತಾ ಇದೆ, ನಮಗೆ 2 ಬರ್ತಾ ಇದೆ. ಮ್ಯಾನ್ಯುಯಲ್ ಆಗಿ ಮಾಡೋದಂತ ಹೇಳಿದರೆ
y is equal to x ಸ್ಕ್ವೇರ್ ಅಂತ ಬರ್ಕೊಳ್ಳೋದು. ಓಕೆ, ಅದನ್ನ ಇಲ್ಲಿ ಮಾಡಿ ತೋರಿಸ್ತೀನಿ. y is equal to x ಸ್ಕ್ವೇರ್. ಡಿಫ್ರೆನ್ಶಿಯೇಟ್ ಮಾಡೋಣ. ಡೆರಿವೇಟಿವ್ ಆಫ್ y is dy by dx ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀರಾ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೇನು? ಪವರ್ ಬರೀತೀರಾ, ಎಕ್ಸ್ ಬರೀತೀರಾ, ಒಂದು ಪವರ್ ಕಡಿಮೆ ಮಾಡಿದರೆ 2x ಬರುತ್ತೆ. ಓಕೆ, ಸೊ ಈಗ ಡೆರಿವೇಟಿವ್ ಆಫ್ ಎಕ್ಸ್ ಅಟ್ x is equal to 1. ಸೊ x is equal to 1 ಇದ್ದಾಗ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ 2 into 1 is 2. ಓಕೆ, ಸೊ ಮ್ಯಾನ್ಯುಯಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ 2 ಬರ್ತಾ ಇದೆ. ಎಕ್ಸೆಲ್ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಆನ್ಸರ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ 2ನೇ ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನಾವು ವೆರಿಫೈ ಮಾಡ್ತಾ ಇದ್ದೀವಿ ದಟ್ ಬೈ ಮ್ಯಾನ್ಯುಯಲಿ ಆಲ್ಸೋ ವಿಲ್ ಗೆಟ್ ದ ಆನ್ಸರ್ ಆಸ್ 2. ಬೈ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಆಲ್ಸೋ ನಾವು ಡಿಫ್ರೆನ್ಸಿಯೇಷನ್ ಮಾಡಿದಾಗ ಆನ್ಸರ್ ನಮಗೆ 2 ಬರ್ತಾ ಇದೆ. ಸರಿನಾ? ಈಗ ಎಕ್ಸ್ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅದನ್ನು ತೋರಿಸ್ತೀನಿ. ಸೊ ಐ ವಿಲ್ ಜಸ್ಟ್ ಓಕೆ, ಸೊ ಎಲ್ಲ ವ್ಯಾಲ್ಯೂಸ್ನ ಕ್ಲಿಯರ್ ಔಟ್ ಮಾಡೋಣ. ಓಕೆ, ಇದನ್ನ ಇನ್ನೊಮ್ಮೆ ಡಿಫ್ರೆನ್ಸಿಯೇಷನ್ ನೀಟಾಗಿ ನಾನು ಲೆಫ್ಟ್ ಸೈಡ್ ಬರೆದು ತೋರಿಸ್ತೀನಿ. ಜಸ್ಟ್ ಮೇಕಿಂಗ್ ದ ಪೇಜ್ ಕ್ಲಿಯರ್ ಫಾರ್ ದ ನೆಕ್ಸ್ಟ್ ವ್ಯಾಲ್ಯೂ. ಓಕೆ, ಫೈನ್. ಸೊ ಈಗ ಫಸ್ಟ್ ಪ್ರಿನ್ಸಿಪಲ್ ಮೆಥಡಿನ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಡೆರಿವೇಟಿವ್ ಆಫ್ y with respect to x is equal to limit as h tends to 0. So f of x plus h minus f of x divided by h. This is the formula for first principle method. ಈಗ ಏನು ಮಾಡಿದ್ದೀವಿ ನಾವು? y is equal to x ಸ್ಕ್ವೇರ್ ತಗೊಂಡಿದ್ದೀವಿ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x, ಡೆರಿವೇಟಿವ್ ಆಫ್ x ಸ್ಕ್ವೇರ್ 2x ಬರುತ್ತೆ. x is equal to 1 ತಗೊಂಡಾಗ, ಸೊ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಟ್ x is equal to 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 into x ಪ್ಲೇಸ್ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ವಿಲ್ ಗೆಟ್ ದ ಆನ್ಸರ್ 2. ಸೊ ಈ 2 ವ್ಯಾಲ್ಯೂ ಮ್ಯಾನ್ಯುಯಲ್ ಅಲ್ಲಿ ಬಂದಿರೋದು, ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮ್ಯಾನ್ಯುಯಲಿ ಮಾಡಿರೋದು ಇಲ್ಲಿ ಬರೀತೀವಿ. ಎಕ್ಸೆಲ್ ಶೀಟ್ ಅಲ್ಲಿ ನಮಗೆ ಇಲ್ಲಿ ನೋಡಿ ಎಲ್ಲ 2.1, 2.02, 2.001. ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 ಅಂತ ನಾವು ಇಲ್ಲಿ 2 ಅಂತ ಬರೆದಿರೋದು. ಈಗ ಎಕ್ಸಿನ ವ್ಯಾಲ್ಯೂ 2 ತಗೊಳ್ಳೋಣ, ನೆಕ್ಸ್ಟ್ 3 ತಗೊಳ್ಳೋಣ, ನೆಕ್ಸ್ಟ್ 4 ತಗೊಳ್ಳೋಣ. ಓಕೆ, ಸೊ ಎಕ್ಸಿನ ವ್ಯಾಲ್ಯೂ ಚೇಂಜ್ ಆದರೆ ನಮಗೆ ಆನ್ಸರ್ ಏನು ಬರುತ್ತೆ, ಕ್ಯಾಲ್ಕುಲೇಷನ್ ಮಾಡಿದಾಗ ಮ್ಯಾನ್ಯುಲಿ ಎಕ್ಸೆಲ್ ಅಲ್ಲಿ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ, h values remains the same. Instead of taking 1, ಇಲ್ಲಿ ಎಲ್ಲ ನಾನು 2 ಅಂತ ಬರ್ಕೊಂಡು ಹೋಗ್ತೀನಿ. ಸೊ 2 ಅಂತ ಬರೆದಾಗ ಆಟೋಮೆಟಿಕಲಿ ಎಲ್ಲ ವ್ಯಾಲ್ಯೂಸು ಚೇಂಜ್ ಆಗುತ್ತೆ, ಯಾಕಂದ್ರೆ ನಾನು ಎಲ್ಲವಕ್ಕೂ ಫಾರ್ಮುಲಾ ಅಪ್ಲೈ ಮಾಡಿದ್ದೆ. ಸೊ ಎಕ್ಸ್ ವ್ಯಾಲ್ಯೂ ಈಸ್ 2, ಸ್ಕ್ವೇರ್ ಮಾಡಿದಾಗ 2 ಸ್ಕ್ವೇರ್ ಈಸ್ 4. ಎಕ್ಸ್ ಪ್ಲಸ್ ಹೆಚ್ ಅಂತ ಹೇಳಿದ್ರೆ ಇಲ್ಲಿ 2 plus 0.1 is 2.1 ಬಂತು. ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಅಂತ ಮಾಡಿದಾಗ 4.41 ಬಂತು. ಎಲ್ಲ ಫಾರ್ಮುಲಾ ಅಪ್ಲೈ ಆಗಿ ಡೆರಿವೇಟಿವ್ ವ್ಯಾಲ್ಯೂ ನೋಡಿ 4.1, 4.01. ಸೊ ಯಾವ ವ್ಯಾಲ್ಯೂಗೆ ಹತ್ರ ಹೋಗ್ತಾ ಇದೆ ಅದು, ಇಟ್ ಈಸ್ ಗೋಯಿಂಗ್ ಟು, ಸೊ ದ ವ್ಯಾಲ್ಯೂ ಈಸ್ ಗೋಯಿಂಗ್ ಟು 4. ಅಪ್ರಾಕ್ಸಿಮೇಟ್ಲಿ ದಿಸ್ ವ್ಯಾಲ್ಯೂ ಈಸ್ ನಿಯರಿಂಗ್ ಟು 4. ಸೊ ಎಕ್ಸೆಲ್ ಅಲ್ಲಿ ನನಗೆ 4 ಅಂತ ಬಂತು. ನಾನು ಮ್ಯಾನ್ಯುಯಲಿ ಮಾಡಿ ನೋಡ್ತೀನಿ. ಸೊ ನನಗೆ ಡೆರಿವೇಟಿವ್ ಆನ್ಸರ್ ಏನು ಬಂದಿದೆ, 2x ಬಂದಿದೆ. ಸೊ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಅಟ್ x is equal to 2 ಅಂತ ತಗೊಂಡಾಗ 2 into x ಪ್ಲೇಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ 2 into 2 is 4. ಸೊ ಇಲ್ಲಿನೂ ನನಗೆ 2 ಬಂತು, 4 ಬಂತು. ಸೊ ಎರಡು ಸೇಮ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ 3 ಅಂತ ಬರ್ಕೊಂಡ್ರೆ ಆಯಿತು. ಆಲ್ ದ ವ್ಯಾಲ್ಯೂಸ್ ಆರ್ 3. ಸೊ ಎಲ್ಲ 3 ಮಾಡಿದಾಗ ನಮಗೆ ಇಲ್ಲಿ 6 ಬರುತ್ತೆ. ಸೊ ಏನು ನೋಡ್ತಾ ಇದ್ದೀರಾ, ಎಲ್ಲವೂ 6.1, 6.01, 6.001. ಸೊ ಇಟ್ ಈಸ್ ಅಪ್ರೋಚಿಂಗ್ ಆರ್ ಗೋಯಿಂಗ್ ಟು ದ ವ್ಯಾಲ್ಯೂ 6. ಸೊ ಎಕ್ಸೆಲ್ ಅಲ್ಲಿ ನನಗೆ 6 ಬಂತು. ಡಿಫ್ರೆನ್ಸಿಯೇಷನ್ ಮಾಡಿರೋ ಆನ್ಸರ್ ಅಲ್ಲಿ x is equal to 3 ಹಾಕಿದ್ರೆ 2 into 3 6 ಬರುತ್ತೆ. ಅದೇ ರೀತಿ 4 ಹಾಕಿದ್ರೆ ಏನು ಬರುತ್ತೆ, 4.
ಓಕೆ, ಸೊ ಏನು ಬಂತು? 8 ಬಂತು. ಸೊ ಫಸ್ಟ್ ಪ್ರಿನ್ಸಿಪಲ್ ಮೆಥಡಿಂದ ಡೆರಿವೇಟಿವ್ 8 ಬರ್ತಾ ಇದೆ. ಕ್ಯಾಲ್ಕುಲೇಷನ್ ಮಾಡಿದರೆ 2 ಇಂಟು 4 ಬರುತ್ತೆ, ದಟ್ ಈಸ್ 8. ಓಕೆ, ಸೊ ಫಂಕ್ಷನ್ ಎಕ್ಸ್ ಸ್ಕ್ವೇರ್ನ ತಗೊಂಡ್ರೆ ನಮಗೆ ಎಕ್ಸೆಲ್ ಅಲ್ಲಿ ಡೆರಿವೇಟಿವ್ ಆನ್ಸರು ಇಲ್ಲಿ ಬಂತು. ಮ್ಯಾನ್ಯುಯಲ್ ಮಾಡಿದಾಗ ಈ ಥರ ಬಂತು. ಓಕೆ, ಈಗ ನಾವು ಎಕ್ಸ್ ಕ್ಯೂಬ್ನ ತಗೋಬೇಕು. ಫಾರ್ ಎಕ್ಸ್ ಕ್ಯೂಬ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ. ಸೊ ಇಲ್ಲೇನು ಮಾಡ್ತೀನಿ ಅಂತ ಹೇಳಿದ್ರೆ ಫಂಕ್ಷನ್ನ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಲ್ಲ, ಅದನ್ನು ಎಕ್ಸ್ ಕ್ಯೂಬ್ ಅಂತ ಬರ್ಕೊತೀನಿ. ಓಕೆ, ಎಕ್ಸ್ ಕ್ಯೂಬ್ ಬರ್ಕೊಳ್ಳಿಕ್ಕೆ ಸೊ ನೀವು ಎಕ್ಸ್ ಅಂತ ಟೈಪ್ ಮಾಡಿರ್ತೀರಾ. ಹೋಮಿಗೆ ಹೋಗಿ ಫಾಂಟಿಗೆ ಹೋಗಬೇಕು. ಫಾಂಟಿಗೆ ಹೋಗಿ ಇಲ್ಲಿ ಸೂಪರ್ ಸ್ಕ್ರಿಪ್ಟ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಮಾಡಿ. ಈಗ ನಂಬರ್ 3 ಕ್ಲಿಕ್ ಮಾಡಿದರೆ ಅದು ಪವರಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಬ್ಯಾಕ್ ಸ್ಪೇಸ್, ಗೋ ಟು ಹೋಮ್, ಫಾಂಟ್, ಸೂಪರ್ ಸ್ಕ್ರಿಪ್ಟ್, ಓಕೆ, ಪವರ್ 3. ನೆಕ್ಸ್ಟ್ ಇಲ್ಲಿ ಬರ್ತೇನೆ, ಇಲ್ಲಿ ಡೈರೆಕ್ಟ್ಲಿ ಪವರ್ 3. ಟು ನಿಮಿಷ, okay, fine. So function is x cube, x plus h cube, then derivative formula. So ಇಲ್ಲೆಲ್ಲ ನಾನು 1 ಅಂತ ಹಾಕ್ತೀನಿ, 1. ಓಕೆ, ಸೊ ಇಲ್ಲೇನು ಮಾಡೋದು ನೆನಪಿದೆ ನಿಮಗೆ, ಸ್ಕ್ವೇರ್ ಮಾಡಿದ್ವಿ, ಈಗ ಇಲ್ಲಿ ಕ್ಯೂಬ್ ಮಾಡಬೇಕು. ಸೊ ಇಸ್ ಈಕ್ವಲ್ ಟು ಎಕ್ಸ್, ಶಿಫ್ಟ್ 6 ಒತ್ತಿದ್ರೆ ಕ್ಯಾಪ್ ಬರುತ್ತೆ 3, ಸೊ ಎಕ್ಸ್ ಕ್ಯೂಬ್ ಆಗುತ್ತೆ. ಎಂಟರ್. ನೆಕ್ಸ್ಟ್ ರೈಟ್ ಸೈಡಿಗೆ ಬಂದು ಡ್ರ್ಯಾಗ್ ಮಾಡಬೇಕು. ಎಕ್ಸ್ ಪ್ಲಸ್ ಹೆಚ್ ಸೇಮ್ ಉಳ್ಕೊಳ್ಳುತ್ತೆ, ಏನೂ ಚೇಂಜಸ್ ಆಗೋದಿಲ್ಲ. ಇಲ್ಲಿ ಕ್ಯೂಬ್ ಮಾಡಬೇಕು. ಸೊ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಹೆಚ್ ಸೆಲೆಕ್ಟ್ ಮಾಡಿ ಸೆಲ್ನ, ಶಿಫ್ಟ್ 6 ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಕ್ಯೂಬ್ ಬಟನ್ ಪ್ರೆಸ್ ಮಾಡಿ ಎಂಟರ್. ಸೊ ದಿಸ್ ಇಸ್ ಕ್ಯೂಬ್, ಡ್ರ್ಯಾಗ್ ಇಟ್. ಓಕೆ, ಸೊ ಇಲ್ಲೇನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಕ್ಸ್ 1 ಇದ್ದಾಗ ಹೆಚ್ ವ್ಯಾಲ್ಯೂ 0ಗೆ ಅಪ್ರೋಚ್ ಆಗ್ತಾ ಇದೆ. ಸೊ ಹೆಚ್ ವ್ಯಾಲ್ಯೂ ರಿಮೈನ್ಸ್ ದ ಸೇಮ್. ಸೊ ಅದು 0ಗೆ ಹತ್ರ ಹೋಗ್ತಾ ಇದೆ ಅಂತ ಹೇಳಿದಾಗ ಡೆರಿವೇಟಿವ್ ಆನ್ಸರು ನಮಗೇನು ಬರ್ತಾ ಇದೆ ಇಲ್ಲಿ 3.31, 3.03. ಸೊ ಬರ್ತಾ ಬರ್ತಾ ಅದು 3ಗೆ ಅಪ್ರೋಚ್ ಆಗ್ತಾ ಇದೆ. ಹೌದಾ? ಇಟ್ ಈಸ್ ಅಪ್ರೋಚಿಂಗ್ ಟು 3. ಸೊ ಎಕ್ಸೆಲ್ ಅಲ್ಲಿ ಡೆರಿವೇಟಿವ್ ಆನ್ಸರ್ ನನಗೆ ಏನು ಬರ್ತಾ ಇದೆ? 3 ಬರ್ತಾ ಇದೆ. ಈಗ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. ಸೊ ಫಂಕ್ಷನ್ ಏನು? y is equal to x square, sorry x cube, this is the function. ಇದನ್ನು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಎಕ್ಸ್ ಕ್ಯೂಬ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಪವರ್ ಬರೀತೀರಾ, ಎಕ್ಸ್ ಬರೀತೀರಾ, ಪವರ್ ಒಂದು ಕಡಿಮೆ ಮಾಡ್ತೀರಾ. ಸೊ ದಿಸ್ ಈಸ್ ದ ಡೆರಿವೇಟಿವ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಕ್ಲಾಸ್. ಈಗ ಈ ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕಿದರೆ ಏನಾಗುತ್ತೆ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದರೆ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ will be 3 into x place ಅಲ್ಲಿ 1 ಹಾಕಿ 1 ಸ್ಕ್ವೇರ್ ಆಗುತ್ತೆ. 3 into 1 ಸ್ಕ್ವೇರ್ is 1, 3 into 1 is 3. ಸೊ ನನಗೆ 3 ಬಂತು ಮ್ಯಾನ್ಯುಯಲಿ. ಸೊ ಎರಡು ವ್ಯಾಲ್ಯೂಸು ಸೇಮ್ ಬಂತು. ಈಗ ಎಕ್ಸ್ ಪ್ಲೇಸಲ್ಲಿ 2 ಹಾಕಬೇಕು. ಸೊ ಇಲ್ಲಿ ಏನೂ ಇಲ್ಲ, 1 ಪ್ಲೇಸಲ್ಲಿ 2 ಹಾಕ್ತಾ ಹೋದರೆ ಆಯಿತು. ಸೊ 2 ಹಾಕಿದರೆ ನೋಡಿ ಏನಾಗ್ತಾ ಇದೆ, 12 ಬರ್ತಾ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಆಲ್ ದ ವ್ಯಾಲ್ಯೂಸ್ ಆರ್ ಅಪ್ರೋಚಿಂಗ್ ಟು 12. ಸೊ ಇಲ್ಲಿ 12 ಬರೀತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದರೆ ಏನಾಗುತ್ತೆ, ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಣ. 3 ಇಂಟು 2 ಸ್ಕ್ವೇರ್, 3 ಇಂಟು 2 ಸ್ಕ್ವೇರ್ ಈಸ್ 4, 4 ಇಂಟು 3 ಈಸ್ 12. ಸೊ ಕ್ಯಾಲ್ಕುಲೇಷನಿಂದನೂ ನನಗೆ 12 ಬಂತು. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಈ ವ್ಯಾಲ್ಯೂ ಹಾಕ್ಕೋಬೇಕು. ಸೊ ಥರ್ಡ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು 3. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಿಡ್ತೀನಿ. ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 3 ಇಂಟು 3 ಸ್ಕ್ವೇರ್. ಸೊ 3 ಇಂಟು 3 ಸ್ಕ್ವೇರ್ ಈಸ್ 9, 9 3 is 27 ಬರಬೇಕು ನನಗೆ. ಓಕೆ, ಅದು 27 ಬರುತ್ತಾ ಅಂತ ಚೆಕ್ ಮಾಡೋಣ. ಸೊ 3 3 3 3 3. ಓಕೆ, ಸೊ ಯು ಕ್ಯಾನ್ ಸಿ 27 ವ್ಯಾಲ್ಯೂ ಬರ್ತಾ ಇದೆ. ಸೊ ಎಕ್ಸೆಲ್ ಅಲ್ಲಿ ನನಗೆ 27 ಬಂತು. ಅದೇ ರೀತಿಯಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 4 ಹಾಕಬೇಕು. ಸೊ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, 3 ಇಂಟು 4 ಸ್ಕ್ವೇರ್, 3 ಇಂಟು 4 ಸ್ಕ್ವೇರ್ ಈಸ್ 16, 16 3s ಈಸ್ 48. ಓಕೆ, ಸೊ ಮ್ಯಾನ್ಯುಯಲಲ್ಲಿ ನನಗೆ 48 ಬಂತು. ಸೊ ಈಗ 4 ಹಾಕಿದರೆ ಏನು ಚೇಂಜಸ್ ಆಗುತ್ತೆ ನೋಡೋಣ.
You can see you are getting all 48, nearing to 48. Okay, so ಇಲ್ಲಿ 48. So you can see all the values are same. ಸೊ ಈ ರೀತಿಯಲ್ಲಿ ಯಾವುದೇ ಫಂಕ್ಷನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೊ ನಮಗೆ ಫಾರ್ಮುಲೇಸ್ ಏನು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡಿದ್ರೇನು ನಮಗೆ ಆನ್ಸರ್ ಸೇಮ್ ಬರುತ್ತೆ. ಫಸ್ಟ್ ಪ್ರಿನ್ಸಿಪಲ್ ಮೆಥಡಿಂದನೂ ನಾವು ಮಾಡಿದಾಗ ನಮಗೆ ಆನ್ಸರು ಸೇಮ್ ಬರುತ್ತೆ. ಓಕೆ, ಸೊ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನಾವು ವೆರಿಫೈ ಮಾಡ್ಬೋದು ದಟ್ ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಬೋತ್ ಆರ್ ಗಿವಿಂಗ್ ದ ಸೇಮ್ ಆನ್ಸರ್ಸ್. ಓಕೆ, ಸೊ ಇಲ್ಲಿಗೆ ಎಕ್ಸ್ಪೆರಿಮೆಂಟು ಕಂಪ್ಲೀಟ್ ಆಯಿತು. ಸೊ ಇದು ನಿಮ್ಮದು ಮೇನ್ ಎಕ್ಸಾಮಲ್ಲಿ ಬರೆದು ತೋರಿಸೋ ಟೇಬಲ್. ದಿಸ್ ಇಸ್ ದ ಮೇನ್ ಟೇಬಲ್. ಇದು ನೀವು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರ್ಕೊಂಡು ತೋರಿಸ್ತೀರಾ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಒಮ್ಮೆ 1 2 3 4 ಫಸ್ಟ್ ಟೈಮ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ತಗೋಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಹಾಕೋಬೇಕು. ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್ ಹಾಕೋಬೇಕು. ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹೆಚ್ ಆಗುತ್ತೆ ಫಸ್ಟ್ ಟೈಮ್. ನೆಕ್ಸ್ಟ್ ಎಕ್ಸ್ ಕ್ಯೂಬ್ ಇದ್ದಾಗ ಎಕ್ಸ್ ಕ್ಯೂಬ್ ಎಕ್ಸ್ ಪ್ಲಸ್ ಹೆಚ್ ಕ್ಯೂಬ್, ಆಮೇಲೆ ಈ ಫಾರ್ಮುಲಾ. ಸೊ ಇಲ್ಲಿ ಪವರ್ ಇಸ್ ಈಕ್ವಲ್ ಟು ಸೆಲ್ ಅಡ್ರೆಸ್ ಕ್ಯಾಪ್ 2 ಸ್ಕ್ವೇರ್ ಇದ್ರೆ ಅಥವಾ ಇಸ್ ಈಕ್ವಲ್ ಟು ಸೆಲ್ ಅಡ್ರೆಸ್ ಕ್ಯಾಪ್ 3 ಬರುತ್ತೆ, ಅದು ನೆನಪಿರಲಿ. ಓಕೆ.